ಸಿಎಂ ಅವರ ಗವರ್ನಮೆಂಟ್ ಕಾರ್ ಮೇಲೆ ಇದೆ 7 ಟ್ರಾಫಿಕ್ ವೈಲೇಷನ್ ಕೇಸ್ಗಳು. ಟ್ರಾಫಿಕ್ ಫೈನ್ ಕಟ್ಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಪೋಸ್ಟ್ ಮಾಡ್ತಾ ಇದ್ದಾರೆ. ಫೈನ್ 50% ಡಿಸ್ಕೌಂಟ್ ಇದೆ, ಹಾಗಾಗಿ ಡಿಸ್ಕೌಂಟ್ ಮುಗಿಯುವಷ್ಟರೊಳಗೇನೆ ಕಟ್ಕೊಳ್ಳಿ ಸಾಹೇಬ್ರೆ ಅಂತ ಪೋಸ್ಟ್ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸಿಎಂ ಕಾರಿನ ಮೇಲಿದೆ ಬರೋಬ್ಬರಿ 2,000 ರೂಪಾಯಿನ ಟ್ರಾಫಿಕ್ ಫೈನ್. KA05GA 2023 ಕಾರಿನ ಮೇಲೆ ಬರೋಬ್ಬರಿ 7 ಟ್ರಾಫಿಕ್ ವೈಲೇಷನ್ ಕೇಸ್ಗಳು ಇರೋದು. ಹೀಗಾಗಿ ಮೊದಲು ಫೈನ್ ಕಟ್ಕೊಳ್ಳಿ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಸೀಟ್ ಬೆಲ್ಟ್ ಹಾಗೂ ಓವರ್ ಸ್ಪೀಡ್ ಫೈನ್ ಬಿದ್ದಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಕಾರಿನ ಫೋಟೋ ಹಾಕಿ ಫೈನ್ ಕಟ್ಟುವಂತೆ ಬರಹ ಕೂಡ ಬರೆದುಕೊಂಡಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೆ ಫೈನ್ ಬಿದ್ದಿರೋದು. ಹಾಗಾಗಿ ಈಗಾಗಲೇ 50% ಡಿಸ್ಕೌಂಟ್ ಇದೆ, ಜನಸಾಮಾನ್ಯರು ಕೂಡ ಕಟ್ಕೊಳ್ತಾ ಇದ್ದಾರೆ. ಡಿಸ್ಕೌಂಟ್ ಮುಗಿಯೋದಕ್ಕೂ ಮುಂಚೆ ರಿಯಾಯಿತಿ ಇದೆ, ಹೆಂಗೋ ಕಟ್ಬಿಡೋಣ ಅಂತ. ಸೊ ಸಿಎಂ ಕೂಡ ಫೈನನ್ನು ಕಟ್ಕೊಳ್ಳಿ ಸಾಹೇಬ್ರೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಪೋಸ್ಟ್ ಮಾಡ್ತಾ ಇದ್ದಾರೆ. 2,000 ರೂಪಾಯಿ ಫೈನ್ ಬಿದ್ದಿದೆ. KA05GA 2023 ಕಾರಿನ ಮೇಲೆ ಬರೋಬ್ಬರಿ 7 ಟ್ರಾಫಿಕ್ ವೈಲೇಷನ್ ಕೇಸ್ಗಳು ದಾಖಲಾಗಿರೋದು. ಸೀಟ್ ಬೆಲ್ಟ್ ಹಾಕಿಲ್ಲ ಹಾಗೂ ಓವರ್ ಸ್ಪೀಡಾಗಿ ಹೋಗಿದ್ದಾರೆ ಅಂತೇಳಿ ಫೈನನ್ನು ಹಾಕಲಾಗಿದೆ. ಹೀಗಾಗಿ ಆದಷ್ಟು ಬೇಗ 50% ರಿಯಾಯಿತಿ ಮುಗಿಯೋಕ್ಕೂ ಮುಂಚೆ ಫೈನ್ ಕಟ್ಕೊಳ್ಳಿ ಸಾಹೇಬ್ರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಸಿಎಂಗೆನೇ ಒಂದು ರೀತಿಯಾಗಿ ಈ ಪೋಸ್ಟ್ ಮೂಲಕ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ ಮುಗಿಯೋದಕ್ಕೂ ಮುಂಚೆನೇ ನೀವು ಕಟ್ಕೊಂಡ್ಬಿಡಿ, ಜನಸಾಮಾನ್ಯರು ಮಾತ್ರ ಅಲ್ಲ, ನೀವು ಕೂಡ ಟ್ರಾಫಿಕ್ ವೈಲೇಷನ್ ಮಾಡಿದ್ದೀರಾ ನೋಡಿ ಅಂತ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ನೆಟ್ಟಿಗರು.